ದೀಪಿಕಾ ಪಡುಕೋಣೆ ಅವರು ದುಬೈ ಟೂರಿಸಮ್ನ ಅಬುದಾಬಿ ಟೂರಿಸಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದಾರೆ. ಅಲ್ಲಿನ ಒಂದು ಟೂರಿಸಮ್ ಆ್ಯಡ್ ಪ್ರಮೋಷನ್ ಮಾಡುವಾಗ ಅವರು ತೊಟ್ಟಂಥ ಉಡುಗೆ ತೊಡುಗಳ ಬಗ್ಗೆ ಸ್ವಲ್ಪ ಟ್ರೋಲ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನೋಡಿ, ಅರಬ್ ದೇಶದ ಒಂದು ಆ್ಯಡ್ನಲ್ಲಿ ಅವರು ನಟಿಸ್ತಾ ಇರಬೇಕಾದ್ರೆ ನಮ್ಮ ದೇಶದ ಸೀರೆ, ಬ್ಲೌಸ್ ಅಥವಾ ಪಂಜಾಬಿ ಡ್ರೆಸ್ಗಳನ್ನು ಹಾಕ್ಕೊಂಡು ಅವರು ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ನಮ್ಮ ದೇಶದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇರೆ ಫಾರಿನರ್ ಯಾರಾದರೂ ಸೆಲೆಕ್ಟ್ ಆದ ಪಕ್ಷದಲ್ಲಿ ಅವರು ಕೂಡ ಇಲ್ಲಿ ಬಂದು ನಮ್ಮ ಸೀರೆ ಬ್ಲೌಸನ್ನೇ ಧರಿಸಬೇಕಾಗತ್ತೆ. ಅವರ ದೇಶದ ಸ್ಕರ್ಟ್ ಹಾಕ್ಕೊಂಡು ಇಲ್ಲಿ ಅಂಬಾಸಿಡರ್ ಆಗಿ ಅವರು ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ. ಹಾಗೆಯೇ ಸಿನಿಮಾ ಮತ್ತು ಈ ಅಡ್ವರ್ಟೈಸ್ಮೆಂಟ್ಗಳು ಅವೇ ಬೇರೆ, ರಿಯಲ್ ಲೈಫೇ ಬೇರೆ. ಅವರು ರಿಯಲ್ ಲೈಫಲ್ಲಿ ಆ ಥರ ಏನಾದರೂ ಹಿಜಾಬ್ ಹಾಕ್ಕೊಂಡು ಅಥವಾ ಮುಸ್ಲಿಂ ಡ್ರೆಸ್ಸಲ್ಲಿ ತಿರುಗಾಡಿದರೆ ಅದನ್ನು ನಾವು ಟ್ರೋಲ್ ಮಾಡಿದರೆ ತಪ್ಪಲ್ಲ, ಅದನ್ನು ನಾವು ಪ್ರಶ್ನೆ ಮಾಡ್ಬೋದು. ಅದೇ ರೀತಿ ಸಿನಿಮಾಗಳಲ್ಲಿ ಕೂಡ ಮುಸ್ಲಿಂ ಹೀರೋಗಳು ಎಷ್ಟೋ ಜನ ಹಿಂದೂ ದೈವ ಭಕ್ತರಾಗಿ ನಟನೆ ಮಾಡಿದ್ದಾರೆ. ಸಿನಿಮಾನೇ ಬೇರೆ, ಪ್ರೊಫೆಷನಲ್ಲೇ ಬೇರೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದರೆ ಒಬ್ಬ ಭಾರತೀಯ ಮಹಿಳೆ ದುಬೈನ ಒಂದು ಅಂಬಾಸಿಡರ್ ಆಗಿ, ಅರೇಬಿಯನ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂದರೆ ಅದನ್ನು ನಾವು ಹೆಮ್ಮೆ ಪಟ್ಕೊಳ್ಬೇಕೇ ಹೊರತು ಅದನ್ನು ಟ್ರೋಲ್ ಮಾಡುವುದು ಎಷ್ಟು ಸರಿ ಅನ್ನೋದು ನನ್ನ ಅನಿಸಿಕೆ.